ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿರೋ, ಇಡೀ ದೇಶವೇ ಎದುರು ನೋಡ್ತಾ ಇರೋ GST ಕೌನ್ಸಿಲ್ ಮೀಟಿಂಗ್ ಆರಂಭ ಆಗಿದೆ. 2 ದಿನಗಳ ಕಾಲ ಸೆಪ್ಟೆಂಬರ್ 3 ಮತ್ತು 4ನೇ ತಾರೀಕು ಈ ಇಂಪಾರ್ಟೆಂಟ್ ಮೀಟಿಂಗ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದರ ಅಧ್ಯಕ್ಷತೆ ವಹಿಸಿದ್ದಾರೆ. PM ನರೇಂದ್ರ ಮೋದಿ ಅವರು ಈ ಸಲ ದೀಪಾವಳಿಗೆ ಡಬಲ್ ದೀಪಾವಳಿ ಮಾಡ್ತೀನಿ, ಡಬಲ್ ಗಿಫ್ಟ್ ಇರುತ್ತೆ ಅಂತ ಹೇಳಿ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲಿ ಕೆಂಪು ಕೋಟೆ ಮೇಲಿಂದ ಘೋಷಿಸಿದರು. ಅದಾದಮೇಲೆ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. GST ಸಭೆ ಬಗ್ಗೆ ದೊಡ್ಡ ಹೋಪ್ ಇದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ 12% ಮತ್ತು 28% GST ಸ್ಲ್ಯಾಬ್ ತೆಗೆದು 4 ಸ್ಲ್ಯಾಬಲ್ಲಿ 2 ತೆಗೆದು ಬಿಸಾಕಿ ಕೇವಲ 5 ಮತ್ತು ಬೇಸ್ ಹೆಚ್ಚಿನ ವಸ್ತುಗಳು ಕವರ್ ಆಗೋ 5% ಒಂದು ಸ್ಲ್ಯಾಬ್ ಮತ್ತು ಉಳಿದ ಕೆಲವೊಂದಷ್ಟು ವಸ್ತುಗಳಿಗೆ 18% ಸ್ಲ್ಯಾಬ್, 2 ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಳ್ಳೋಕೆ GST ಕೌನ್ಸಿಲ್ ಅಪ್ರೂವಲ್ ಕೊಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಧಿಕೃತವಾಗಿ ಇನ್ನಷ್ಟೇ ಘೋಷಣೆ ಆಗಬೇಕು. ಈ ಮೀಟಿಂಗ್ನ ಉದ್ದೇಶವೇ GSTಯನ್ನ 2 ಸ್ಲ್ಯಾಬ್ಗೆ ಇಳಿಕೆ ಮಾಡೋದು. 2 ಸ್ಲ್ಯಾಬ್ಗೆ ಇಳಿಸೋ ಉದ್ದೇಶ ಇದೆ ಅಂತ ಹೇಳಿ ಆಲ್ರೆಡಿ ಹಣಕಾಸು ಇಲಾಖೆನೇ ಘೋಷಿಸಿದೆ. ದಿನಬಳಕೆ ವಸ್ತುಗಳ ಮೇಲಿನ GST ಕಮ್ಮಿ ಮಾಡೋದು ಮುಖ್ಯ ಉದ್ದೇಶ. ಸದ್ಯ GSTನಲ್ಲಿ 5, 12, 18 ಮತ್ತು 28 ಅಂತ 4 ಸ್ಲ್ಯಾಬ್ಗಳಿವೆ. ಸರ್ಕಾರ 28% ಸ್ಲ್ಯಾಬ್ನಲ್ಲಿರೋ 90% ವಸ್ತುಗಳ GSTಯನ್ನ 18%ಗೆ ಇಳಿಕೆ ಮಾಡಬಹುದು ಅಂತ ಹೇಳಲಾಗ್ತಿತ್ತು. ಇದರ ಜೊತೆಗೆ 12% ಸ್ಲ್ಯಾಬ್ನಲ್ಲಿರೋದೆಲ್ಲವನ್ನ 5%ಗೆ ಕೆಳಗಿಳಿಸಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇತ್ತು. ಈಗ ಫೈನಲಿ 2 ಸ್ಲ್ಯಾಬ್ಗೆ ಅಪ್ರೂವಲ್ ಕೊಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಮೂಲಕ ಬಡವರು ಮತ್ತು ಮಿಡಲ್ ಕ್ಲಾಸ್ ಜನರ ಕನ್ಸಂಪ್ಷನ್ಗೆ ಬೂಸ್ಟ್ ನೀಡಿ ಇದರಿಂದ ಉಂಟಾಗೋ 50,000 ಕೋಟಿ ಹೊರೆಯನ್ನ ಸರಿದೂಗಿಸಿಕೊಳ್ಳೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಅಂದರೆ ಆರಂಭದಲ್ಲಿ ಮೊದಲ 1-2 ವರ್ಷ 2-3% ಸರ್ಕಾರಕ್ಕೆ ರೆವಿನ್ಯೂ ಲಾಸ್ ಆಗಬಹುದು, GST ಕಲೆಕ್ಷನ್ನಲ್ಲಿ ಡೌನ್ ಆಗಬಹುದು. ಆದರೆ ಇಷ್ಟೊಂದು ಕಮ್ಮಿ ಆಗೋದ್ರಿಂದ ನಿಧಾನಕ್ಕೆ ಆರ್ಥಿಕತೆಯಲ್ಲಿ ಬೂಮ್ ಆಗಿ ಜನ ಜಾಸ್ತಿ ಖರೀದಿ ಮಾಡೋದು, ವ್ಯಾಪಾರ ಚೆನ್ನಾಗಾಗೋದೆಲ್ಲ ಆಗಿ ಟ್ಯಾಕ್ಸ್ ಕಲೆಕ್ಷನ್ ಓವರ್ ಆಲ್ ಪ್ರಮಾಣ ನಿಧಾನಕ್ಕೆ ಮತ್ತು ಜಾಸ್ತಿಯಾಗಿ ಮೊದಲಿಗಿಂತಲೂ ಜಾಸ್ತಿನೇ ರೆವೆನ್ಯೂ ಕಲೆಕ್ಷನ್ ಆಗಬಹುದು. ಮುಂದಿನ 16 ವರ್ಷಗಳ ಕಾಲ ಟ್ಯಾಕ್ಸ್ ಬಾಯನ್ಸಿ ಕ್ರಿಯೇಟ್ ಆಗಬಹುದು ಅನ್ನೋ ಹೋಪ್ ಅನ್ನ ಸರ್ಕಾರ ಕೂಡ ಇಟ್ಕೊಂಡಿದೆ. ಇನ್ನು ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗಳನ್ನ GSTಯಿಂದ ಹೊರಗಿಡುವಂತೆ ಪ್ರಸ್ತಾವನೆಯನ್ನು ಇಡಲಾಗಿದೆ. ಹಾಗೆ ಲಕ್ಸುರಿ ಐಟಮ್ಸ್, ಹೈ ಎಂಡ್ ಕಾರ್ಸ್, ಆಲ್ಕೋಹಾಲ್, ಗ್ಯಾಂಬ್ಲಿಂಗ್, ಸಾಫ್ಟ್ ಡ್ರಿಂಕ್ಸ್ ಹಾಗೂ ತಂಬಾಕುಗಳ ಮೇಲೆ, ಇವೆಲ್ಲ ಸಿನ್ ಗೂಡ್ಸ್ ಮತ್ತು ಅವಶ್ಯಕವಲ್ಲದ ಲಕ್ಸುರಿ ತರದ ವಸ್ತುಗಳು ಅನ್ನೋ ಕಾರಣಕ್ಕೋಸ್ಕರ 40% ವಿಶೇಷ GST ಸ್ಲ್ಯಾಬ್ಗೆ, ಸ್ಪೆಷಲ್ ರೇಟ್ಗೆ ದೂಡೋ ಸಾಧ್ಯತೆ ಇದೆ. ಆದ್ರೆ ಹಾಲು, ಡ್ರೈ ಫ್ರೂಟ್ಸ್, ವೆಜಿಟೇಬಲ್ಸ್, ಪಾಸ್ತಾ, ಜಾಮ್ ನಂತ ಫುಡ್ ಐಟಮ್ಸ್ ಅನ್ನ 12%ನಿಂದ 5%ಗೆ ಇಳಿಸೋ ನಿರೀಕ್ಷೆ ಇದೆ. ಇಂಥ ಕೆಲ ಮುಖ್ಯ ವಿಚಾರಗಳ ಬಗ್ಗೆ ಮೀಟಿಂಗ್ ನಲ್ಲಿ ಚರ್ಚೆ ನಡೀತಾ ಇದೆ. ಏನೋ ಡೊನಾಲ್ಡ್ ಟ್ರಂಪ್ ಮತ್ತೆ ಮಾತಾಡಿದ್ದಾರೆ. ಡೈಲಿ ಮಾತಾಡ್ತಾರೆ, ನಿಮಗೆ ಗೊತ್ತಲ್ಲ ಇವರು. ಈಗ ಮತ್ತೆ ಮಾತಾಡಿದ್ದಾರೆ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ, ಭಾರತಕ್ಕೆ ಸಂಬಂಧಪಟ್ಟಂತೆ. ಏನು ಹೇಳಿದ್ದಾರೆ ಗೊತ್ತಾ? ನೋಡಿ, ಇಡೀ ಜಗತ್ತಿನ ಯಾವ ಮನುಷ್ಯನಿಗೂ ಗೊತ್ತಿಲ್ಲದಷ್ಟು ವಿಚಾರ ಟ್ಯಾರಿಫ್ ಬಗ್ಗೆ ನನಗೆ ಗೊತ್ತಿದೆ. ನಾನು ಎಲ್ರಿಗಿಂತ ಜಾಸ್ತಿ ತಿಳ್ಕೊಂಡಿದ್ದೇನೆ. ಈ ಭಾರತ, ಚೀನಾ, ಬ್ರೆಜಿಲ್ ಎಲ್ಲರೂ ಟ್ಯಾರಿಫ್ ಹಾಕಿ ನಮ್ಮನ್ನು ಸಾಯಿಸ್ತಾ ಇದ್ರು. ಅವರೆಲ್ಲ ಹೈ ಟ್ಯಾರಿಫ್ ನೇಷನ್ಸ್. ನಿಮ್ಗೆ ಗೊತ್ತಾ, ಭಾರತ ನಮಗೆ 0 ಟ್ಯಾರಿಫ್ ಆಫರ್ ಮಾಡಿತ್ತು. ನಾವು 0 ಹಾಕ್ತೀವಿ, ನೀವು 0 ಹಾಕಬೇಕು ಅಂತ ಹೇಳಿತ್ತು. ಸುಮ್ಮನೆ ಆಯ್ತಾ? ನಾನು ಟ್ಯಾರಿಫ್ ಹಾಕಿದ್ದಕ್ಕೆ ಅವ್ರ ಈ ರೀತಿ ರೆಡಿ ಆಗ್ತಿರೋದು ಅಂತ ಹೇಳಿ ತಮ್ಮ ಬೆನ್ನನ್ನ ಮತ್ತೆ ತಾವೇ ತಡ್ಕೊಂಡಿದ್ದಾರೆ, ಕುಟ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಈ ನಡುವೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅಮೆರಿಕ ಸೇರಿ ನ್ಯಾಟೋ ರಾಷ್ಟ್ರಗಳಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ನನ್ನ ಯುರೋಪಿಯನ್ ಕೊಲೀಗ್ಸ್, ಪ್ರಮುಖವಾಗಿ ಅಮೆರಿಕಗೆ ನಾನು ಏನು ಹೇಳೋಕೆ ಬಯಸ್ತೀನಿ ಅಂದರೆ, ಭಾರತದಂತಹ ರಾಷ್ಟ್ರಗಳೊಂದಿಗೆ ಮಾತನಾಡುವಾಗ ಗೌರವಾನ್ವಿತವಾಗಿ ನಾವು ನಡ್ಕೋಬೇಕು. ಇಲ್ಲ ಅಂದರೆ ನಾವು ಸೋತ್ ಹೋಗ್ತೀವಿ, ನಾವು ಕಳ್ಕೊಬೇಕಾಗತ್ತೆ ಸುಮಾರು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಕೇಂದ್ರ ಸರ್ಕಾರ ಮೇಜರ್ ಬದಲಾವಣೆ ತಂದಿದೆ. ಪೌರತ್ವ ತಿದ್ದುಪಡಿಗೆ ಅಪ್ಲೈ ಮಾಡೋಕೆ ಇಚ್ಛಿಸೋರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ. ಡೆಡ್ಲೈನ್ ವಿಸ್ತರಿಸಿದೆ. ಈ ಹಿಂದಿನ ನಿಯಮದ ಪ್ರಕಾರ 2014 ಡಿಸೆಂಬರ್ 31 ಮತ್ತು ಅದರ ಒಳಗೆ ಅಫ್ಘಾನಿಸ್ತಾನ, ಬಾಂಗ್ಲಾ ಮತ್ತು ಪಾಕಿಸ್ತಾನದಿಂದ ಬಂದ ಮೈನಾರಿಟಿಗಳಿಗೆ, ಅಂದರೆ ಆ ರಾಷ್ಟ್ರಗಳಲ್ಲಿ ಹಿಂಸೆಗೊಳಗಾಗಿ ಬಂದ ಅಲ್ಲಿನ ಮೈನಾರಿಟಿಗಳಿಗೆ
ಅವರು ಭಾರತದಲ್ಲಿ ಆಶ್ರಯ ಪಡೆಯಕ್ಕೆ ಪೌರತ್ವಕ್ಕೆ ಅಪ್ಲೈ ಮಾಡಬಹುದಾಗಿತ್ತು. ಸಿಖ್ಖರು, ಹಿಂದೂಗಳು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ರಿಗೂ ಕೂಡ ಅಪ್ಲೈ ಮಾಡಿ ಭಾರತೀಯರಾಗಲಿಕ್ಕೆ ಅವಕಾಶ ಇತ್ತು. ಈಗ ಅದನ್ನ 2024 ಡಿಸೆಂಬರ್ 31 ತನಕ ಎಕ್ಸ್ಟೆಂಡ್ ಮಾಡಿ ಕೇಂದ್ರ ಗೃಹ ಸಚಿವಾಲಯ ನಿರ್ದೇಶನ ಹೊರಡಿಸಿದೆ. ಈ ಪೀರಿಯಡ್ ಅಲ್ಲಿ ಬಂದವರಿಗೂ ಕೂಡ ಅವಕಾಶ ಕೊಡ್ತೀವಿ ಅಂತ ಹೇಳಿದೆ. ಇನ್ನು ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿ ಅನೇಕ ಕಡೆ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಪಂಜಾಬ್ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಮಳೆಯಿಂದಾಗಿ ಪಂಜಾಬ್ನಲ್ಲಿ ಇದುವರೆಗೆ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 1018 ಹಳ್ಳಿಗಳಿಗೆ ನೀರು ನುಗ್ಗಿದೆ. 20,000 ಜನರನ್ನ ಅಪಾಯಕಾರಿ ಸ್ಥಳಗಳಿಂದ ರಕ್ಷಣೆ ಮಾಡಲಾಗಿದೆ. ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶದಲ್ಲೂ ಕೂಡ ಸೆಪ್ಟೆಂಬರ್ 7ರವರೆಗೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಮಳೆಗೆ ಪಂಜಾಬ್ ತತ್ತರಿಸಿ ಹೋಗ್ತಿದ್ದ ಹಾಗೆ ಅಲ್ಲಿನ ಸಿಎಂ ಭಗವಂತ್ ಮಾನ್ ಕೇಂದ್ರ ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ಪಂಜಾಬ್ಗೆ ಕೊಡಬೇಕಾಗಿದ್ದ 60,000 ಕೋಟಿ ರೂಪಾಯಿ ಈಗಲೇ ರಿಲೀಸ್ ಮಾಡಿ, ನಾವು ಭಿಕ್ಷೆ ಬಿಡ್ತಿಲ್ಲ, ಇದು ಪಂಜಾಬ್ನ ಹಕ್ಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. GST ಜಾರಿಯಿಂದ ಪಂಜಾಬ್ಗೆ 50,000 ಕೋಟಿ ರೂಪಾಯಿ ಲಾಸ್ ಆಗಿದೆ ಅನ್ನೋ ಲಾಜಿಕ್ ಮುಂದಿಟ್ಟಿದ್ದಾರೆ. ಜೊತೆಗೆ ಪ್ರವಾಹಕ್ಕೆ ಸಿಲುಕಿದ ಪ್ರದೇಶಗಳಿಗೂ ಭಗವಂತ್ ಮಾನ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಕೇವಲ ಪಂಜಾಬ್ ಮಾತ್ರ ಅಲ್ಲ, ಉತ್ತರ ಭಾರತದಾದ್ಯಂತ UP, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಅಲ್ಲೆಲ್ಲ ಬಹಳ ಚಿಂತಾಜನಕ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾಶ್ಮೀರದಲ್ಲೂ ಕೂಡ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಅನ್ನೋ ಕಡೆ ಅತಿ ಹೆಚ್ಚು 125 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲೂ ಅಲ್ಲಲ್ಲಿ ಜೋರಾಗಿ ಮಳೆಯಾಗಿದೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಬೆಂಗಳೂರು ಕೂಡ ಫುಲ್ ತಂಪಾಗಿತ್ತು. ಆಗಾಗ ಮಳೆ ಬರ್ತಾ ಇತ್ತು ಜೋರಾಗಿ, ನಿಧಾನಕ್ಕೆ ಎಲ್ಲ. ಒಟ್ಟಿನಲ್ಲಿ ಮಧ್ಯಾಹ್ನದ ಹೊತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಸಂಜೆಯ ವಾತಾವರಣ ಇತ್ತು. ಬುರುಡೆ ಫೈಲ್ಸ್ ಬಿಚ್ಚುತ್ತಾ ಇರೋ SIT A1 ಆರೋಪಿ ಚಿನ್ನಯ್ಯರನ್ನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದೆ. ತನಿಖಾ ಪ್ರಗತಿಯ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ED ವಶದಲ್ಲಿರೋ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ KC ವೀರೇಂದ್ರ ಪಪ್ಪಿ ಮನೆ ಮೇಲೆ ED ಅಧಿಕಾರಿಗಳು ಮತ್ತೆ ದಾಳಿ ಮಾಡಿದ್ದಾರೆ. 6 ಐಷಾರಾಮಿ ಕಾರುಗಳನ್ನ ಸೀಸ್ ಮಾಡಿದ್ದಾರೆ. ಇವರ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಆಗಸ್ಟ್ 22ನೇ ತಾರೀಕು ಪಪ್ಪಿ ನಿವಾಸದಲ್ಲಿ 1 ಕೋಟಿ ರೂಪಾಯಿನ ಫಾರಿನ್ ಕರೆನ್ಸಿ ಸೇರಿದ ಹಾಗೆ 12 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕಿತ್ತು. ಸುಮಾರು 5-6 ಕೋಟಿ ಮೌಲ್ಯದ ಚಿನ್ನ, ಅಂದ್ರೆ ಏನೊಂದು 5-6 ಕೆಜಿ ಅಷ್ಟು ಚಿನ್ನ, 10 ಕೆಜಿ ಬೆಳ್ಳಿ, 4 ವಾಹನ, 17 ಬ್ಯಾಂಕ್ ಅಕೌಂಟ್ ಮತ್ತು 2 ಲಾಕರ್ ಜಪ್ತಿ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ದಾಳಿ ಮಾಡಲಾಗಿದೆ. ಸಚಿವ HC ಮಹದೇವಪ್ಪ ಅವರ ಹೆಸರಲ್ಲಿ ಮಹಿಳೆಯೊಬ್ಬರು 27 ಲಕ್ಷ ರೂಪಾಯಿ ವಂಚಿಸಿರೋ ಘಟನೆ ಮೈಸೂರಿನ T ನರಸೀಪುರ ತಾಲೂಕಲ್ಲಿ ನಡೆದಿದೆ. ಜ್ಯೋತಿ ಅನ್ನೋ ಲೇಡಿ ಸರ್ಕಾರದ ವಿವಿಧ ಯೋಜನೆಗಳ ಸವಲತ್ತು ಹಾಗೂ ಸಾಲ ಕೊಡಿಸೋದಾಗಿ ನಂಬಿಸಿ ನೂರಾರು ಮಹಿಳೆಯರು ಮತ್ತು ಯುವಕರಿಂದ ಉಂಡು ಹೋದ್ಲು ಕೊಂಡು ಹೋದ್ಲು ಅನ್ನೋ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ಓಡ್ ಹೋಗಿರೋ ಘಟನೆ, ವಂಚಿಸಿರೋ ಘಟನೆಯಾಗಿದೆ. ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ನ್ಯಾಯ ಕೊಡಿಸಿ ಅಂತ ಕೇಳಿದ್ದಾರೆ. ಈಗ ಅಕ್ರಮ ಆಸ್ತಿ ಗಳಿಕೆ ಕೇಸ್ ಸಂಬಂಧ ವಸತಿ ಮಂತ್ರಿ ಜಮೀರ್ ಅಹಮದ್ ಖಾನ್ ಜೊತೆ ವ್ಯವಹಾರ ಹೊಂದಿದ್ದವರಿಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಶಾಕ್ ಕೊಟ್ಟಿದ್ದಾರೆ. ಜಮೀರ್ಗೆ ಕೋಟ್ಯಂತರ ರೂಪಾಯಿ ಹಣ ಕೊಟ್ಟಿದ್ದ KGF ಬಾಬುಗೆ ಲೋಕಾಯುಕ್ತ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಸಚಿವ ಜಮೀರ್ ಅಹಮದ್ಗೆ 2013ರಲ್ಲಿ KGF ಬಾಬು 3 ಕೋಟಿ 70 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರಂತೆ. ಕೇಳಿದ್ರೆ ಸಾಲ ಅಂತ. ಇತ್ತೀಚೆಗೆ ಇದೇ ಪ್ರಕರಣದಲ್ಲಿ ನಟಿ ರಾಧಿಕಾ ಅವರಿಗೂ ಕೂಡ ED ನೋಟಿಸ್ ಕೊಟ್ಟಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿಗೆ ಆಗಮಿಸಿದ್ದ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರೋಗ್ರಾಂನಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ. ಅವ್ರ ಕಡೆ ತಿರುಗಿಬಿಟ್ಟು ಏನ್ ಪ್ರಶ್ನೆ ಕೇಳಿದಾರೆ ಗೊತ್ತಾ? ನಿಮ್ಗೆ ಕನ್ನಡ ಬರುತ್ತಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಒಡಿಶಾದವರು ಅಂತ ಗೊತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೇಶದ ರಾಷ್ಟ್ರಪತಿ ಅಂತಾನೂ ಗೊತ್ತು. ಪ್ರೋಗ್ರಾಮಿಗೆ ಬಂದಾಗ ಅವ್ರ ಕಡೆ ತಿರುಗಿಬಿಟ್ಟು ಕನ್ನಡ ಬರುತ್ತಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಮೈಸೂರಲ್ಲಿ ನಡೆದ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಈ ರೀತಿಯಾಗಿದೆ. ಅದಕ್ಕೆ ಉತ್ತರ ಕೊಟ್ಟಂತಹ ದ್ರೌಪದಿ ಮುರ್ಮು ಅವರು, ಮುಖ್ಯಮಂತ್ರಿಗಳ ಬಳಿ ಒಂದು ವಿಚಾರ ಹೇಳೋಕೆ ಬಯಸ್ತೀನಿ. ಕನ್ನಡ ನನ್ನ ಮಾತೃಭಾಷೆ ಅಲ್ಲ, ಆದರೆ ಭಾರತದಲ್ಲಿ ಎಷ್ಟು ಭಾಷೆ, ಸಂಸ್ಕೃತಿ, ಪರಂಪರೆಗಳಿದಾವೋ ಅವೆಲ್ಲವೂ ನನಗೆ ಪ್ರೀತಿ ಪಾತ್ರ, ತುಂಬಾ ಇಷ್ಟ. ಅವುಗಳೆಲ್ಲವನ್ನ ಗೌರವಿಸ್ತೀನಿ. ಕನ್ನಡ ಭಾಷೆಯು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಕೇಳಲಾಗ್ತಿದೆ. ಸೋನಿಯಾ ಗಾಂಧಿ ಅವರಿಗೂ ರಾಹುಲ್ ಗಾಂಧಿ ಅವರಿಗೂ ಹಿಂಗೆ ಪ್ರಶ್ನೆ ಕೇಳ್ತೀರಾ ಅಂತ ಕೇಳಲಾಗ್ತಿದೆ. ಮತ್ತೊಂದು ಕಡೆ ವಿವಾದದ ನಡುವೆ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಅಧಿಕೃತವಾಗಿ ಸರ್ಕಾರ ಆಹ್ವಾನ ಕೊಟ್ಟಿದೆ. ದಸರಾ ಸಮಿತಿ ಬಾನು ಮುಷ್ತಾಕ್ ನಿವಾಸಕ್ಕೆ ಹೋಗಿ ಅಧಿಕೃತವಾಗಿ ಆಹ್ವಾನ ಕೊಟ್ಟಿದೆ. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಚಾಮುಂಡೇಶ್ವರಿ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೂಪಾ ಮತ್ತು ಮೈಸೂರು ಜಿಲ್ಲಾಡಳಿತ ನೇತೃತ್ವದ ತಂಡ
ಅಮೀರ್ ಮೊಹಲ್ಲಾದಲ್ಲಿರೋ ಬಾನು ಮುಷ್ತಾಕ್ ನಿವಾಸಕ್ಕೆ ಆಗಮಿಸಿ ಆಹ್ವಾನ ಕೊಟ್ಟಿದ್ದಾರೆ. ಇನ್ನು ವಿದೇಶಿಯರಿಗೆ ಫಾರಿನರ್ಸ್ಗೆ ಬೆಂಗಳೂರಲ್ಲಿ ಮನೆ ಬಾಡಿಗೆ ಕೊಡೋ ಮನೆಗಳ ಮಾಲೀಕರಿಗೆ ಪೊಲೀಸರು ಗೈಡ್ಲೈನ್ಸ್ ಜಾರಿ ಮಾಡಿದ್ದಾರೆ. ಫಾಲೋ ಮಾಡಲೇಬೇಕಿನ್ಮೇಲೆ ಮೊದಲನೇದು, ಮನೆ ಮಾಲೀಕರು ಯಾವುದೇ ಫಾರಿನ್ ವ್ಯಕ್ತಿಗೆ, ವಿದೇಶಿ ವ್ಯಕ್ತಿಗೆ ಮನೆ ಬಾಡಿಗೆ ಕೊಟ್ಟಾಗಲೆಲ್ಲ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ FRRO ಅಥವಾ FROಗೆ ಸಿ ಫಾರಂನ ಸಲ್ಲಿಸಬೇಕು. ಎರಡನೇದಾಗಿ, ಬಾಡಿಗೆಗಿರೋ ವಿದೇಶಿ ವ್ಯಕ್ತಿಯ ಪಾಸ್ಪೋರ್ಟ್ ಮತ್ತು ವೀಸಾ ಜೆರಾಕ್ಸ್ ಕಾಪಿಯನ್ನ ಕಡ್ಡಾಯವಾಗಿ ಮನೆ ಮಾಲೀಕರು ಕಲೆಕ್ಟ್ ಮಾಡಿಕೊಳ್ಬೇಕು. ಮೂರನೇದಾಗಿ, ವಿದೇಶಿ ವ್ಯಕ್ತಿ ಜೊತೆಗೆ ಬಾಡಿಗೆ ಅಗ್ರಿಮೆಂಟ್ನ ಫೈನಲ್ ಮಾಡಿಕೊಳ್ಳೋ ಮೊದಲು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು. ನಾಲ್ಕನೇದಾಗಿ, ವ್ಯಾಲಿಡ್ ವೀಸಾ ಮತ್ತು ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಬಾಡಿಗೆ ಕೊಡೋ ಹಾಗಿಲ್ಲ. ಐದನೇದಾಗಿ, ಸರಿಯಾಗಿ ನೋಂದಾಯಿತ ಬಾಡಿಗೆ ಒಪ್ಪಂದವನ್ನು ರಿಜಿಸ್ಟರ್ಡ್ ರೆಂಟಲ್ ಅಗ್ರಿಮೆಂಟ್ ಅನ್ನು ಮಾಡ್ಕೋಬೇಕು. ಆರನೇದಾಗಿ, ಬಾಡಿಗೆದಾರರ ಬಗ್ಗೆ ಮಾಹಿತಿ ಕೊಡದೇ ಇದ್ರೆ ಮಾಲೀಕರು ಕಾನೂನು ಕ್ರಮಗಳನ್ನು ಫೇಸ್ ಮಾಡಬೇಕಾಗತ್ತೆ. ಇನ್ನು ಏಳನೇದಾಗಿ, ಬಾಡಿಗೆ ಕೊಟ್ಟ ನಂತರ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡು ಬಂದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಒಟ್ಟಾರೆ ಪೊಲೀಸರು ಮನೆ ಮಾಲೀಕರಿಗೆ 7 ಖಡಕ್ ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ. ಅಪರಾಧಗಳನ್ನು ತಡೆಗಟ್ಟೋಕೆ, ಅಕ್ರಮ ವಲಸಿಗರಲ್ಲೇ ಉಳ್ಕೊಳ್ಳೋದನ್ನು ತಡೆಗಟ್ಟೋಕೆ ಈ ಉದ್ದೇಶ ಅಂತ ಹೇಳ್ತಿದ್ದಾರೆ. ಭೀಮಾ ತೀರದಲ್ಲಿ ಮತ್ತೊಂದು ಹತ್ಯೆಯಾಗಿದೆ. ಚಡಚಣ ತಾಲೂಕಿನ ದೇವರನಿಂಬರ್ಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. ನಿಂಬರ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಅಂತ ಗುರುತಿಸಲಾಗಿದೆ ಅವ್ರನ್ನ. ಈತ ಮಹದೇವ್ ಸಾವ್ಕಾರ್ ಬೈರಗೊಂಡ ಆಪ್ತ ಅಂತ ಹೇಳಲಾಗ್ತಿದೆ. ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಹಿಂಸಾಚಾರ ಭುಗಿಲೆದ್ದ 2 ವರ್ಷಗಳ ಬಳಿಕ PM ನರೇಂದ್ರ ಮೋದಿ ಮಣಿಪುರಕ್ಕೆ ಭೇಟಿ ಕೊಡೋ ಈಗ ಪ್ಲಾನ್ ಆಗ್ತಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದೇ ಸೆಪ್ಟೆಂಬರ್ 13 ಮತ್ತು 14ನೇ ತಾರೀಕು ಅಸ್ಸಾಂ ಮತ್ತು ಮಿಜೋರಾಂಗೆ ಹೋಗ್ತಾರೆ. ಆ ವೇಳೆ ಮಣಿಪುರಕ್ಕೂ ಹೋಗಬಹುದು ಅಂತ ಮಣಿಪುರದಿಂದಲೇ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ರಿಯಾಕ್ಟ್ ಮಾಡಿದೆ. ತುಂಬಾ ಲೇಟ್ ಆಯಿತು, ಆದರೆ ಕೊನೆಗೂ ಹೋಗ್ತಿದಾರಲ್ಲ, ಆ ಧೈರ್ಯವನ್ನು ಒಟ್ಟುಗೂಡಿಸಿದಾರಲ್ಲ, ಒಳ್ಳೆಯದು ಅಂತ ಕಾಂಗ್ರೆಸ್ ಕಾಲೆಳೆದಿದೆ. ಇನ್ನು ಸಿಂಗಪುರ್ ಪ್ರಧಾನಿ ಲಾರೆನ್ಸ್ ವಾಂಗ್ 3 ದಿನಗಳ ಪ್ರವಾಸಕ್ಕಾಗಿ ಭಾರತಕ್ಕೆ ಬಂದಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ವಿದೇಶಾಂಗ ಸಚಿವ S ಜೈಶಂಕರ್ ಸೇರಿ ಅನೇಕ ರಾಜಕೀಯ ನಾಯಕರನ್ನ ಮೀಟ್ ಮಾಡಲಿದ್ದಾರೆ. ಸೆಪ್ಟೆಂಬರ್ 4ನೇ ತಾರೀಕು ವಾಂಗ್ PM ನರೇಂದ್ರ ಮೋದಿ ಅವರನ್ನ ಕೂಡ ಮೀಟ್ ಮಾಡಿ ದ್ವಿಪಕ್ಷೀಯ ವಿಚಾರಗಳ ಕುರಿತು ಚರ್ಚೆ ಮಾಡ್ತಾರೆ. ಆರ್ಥಿಕ ಸಹಕಾರ, ಸ್ಕಿಲ್ ಡೆವಲಪ್ಮೆಂಟ್, ಡಿಫೆನ್ಸ್, ಹೆಲ್ತ್ ಕೇರ್ ಮತ್ತು ಮೆಡಿಸಿನ್ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸುವ ಕುರಿತು ಚರ್ಚೆಯಾಗುತ್ತೆ. ಸಿಂಗಪುರ್ ಭಾರತದ 6ನೇ ಅತಿದೊಡ್ಡ ವ್ಯಾಪಾರಿ ಪಾಲುದಾರ. ಇಬ್ಬರ ನಡುವೆ $35.61 ಬಿಲಿಯನ್ ನ ವ್ಯಾಪಾರ ನಡೀತಾ ಇದೆ. ಇದರಲ್ಲಿ ಭಾರತಕ್ಕೆ $7 ಬಿಲಿಯನ್ ವ್ಯಾಪಾರದ ಕೊರತೆ ಇದೆ. ಆದರೂ ಸಿಂಗಪುರ್ ಭಾರತದಲ್ಲಿ ಹೆಚ್ಚಿನ ಹೂಡಿಕೆ ಮಾಡುತ್ತೆ. ಭಾರತದಲ್ಲಿ ಹೂಡಿಕೆ ಮಾಡೋ 8ನೇ ಅತಿ ದೊಡ್ಡ ರಾಷ್ಟ್ರ ಸಿಂಗಪುರ್. ಹಾಗಾಗಿ ಅಲ್ಲಿನ ಪ್ರಧಾನಿ ಬರೋದು ಇಂಪಾರ್ಟೆಂಟ್. ಪಹಲ್ಗಾಮ್ ಉಗ್ರದಾಳಿ ಮಾಡಿರೋ ಲಷ್ಕರ್ ಪ್ರಾಕ್ಸಿ ಸಂಘಟನೆ TRFಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತ NIA ಬಹಿರಂಗಪಡಿಸಿದೆ. TRF ಸಂಘಟನೆಗೆ ಮಲೇಷ್ಯಾ ಮೂಲಕ 9 ಲಕ್ಷ ರೂಪಾಯಿ ಫಂಡಿಂಗ್ ಅನ್ನು ತಲುಪಿಸಲಾಗಿದೆ ಅನ್ನೋ ಸಾಕ್ಷ್ಯ ನಮಗೆ ಸಿಕ್ಕಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಈ ಸಂಘಟನೆ ವಿರುದ್ಧ NIA ತನಿಖೆ ಆರಂಭ ಮಾಡಿತ್ತು. ಈಗ ವಿದೇಶದಿಂದಲೂ ಕೂಡ ಫಂಡಿಂಗ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಬಯಲಾಗ್ತಾ ಇದೆ. ಪಾಕಿಗಳು ಮಾಡಿರ್ತಾರೆ ಮಲೇಷ್ಯಾ ಮೂಲದಿಂದ ಅಷ್ಟೇ, ಅಲ್ಲಿಂದ ರೂಟ್ ಮಾಡಿರ್ತಾರೆ ದುಡ್ಡನ್ನಷ್ಟೇ. ಇತ್ತೀಚೆಗೆ ಕೆಲ ಜೈಷ್ ಉಗ್ರರು ಮಲೇಷ್ಯಾಗೆ ಹೋಗಿದ್ರು ಅಂತ ನೇಪಾಳ ಸರ್ಕಾರ ಕೂಡ ಹೇಳಿತ್ತು. ಅದರ ಬೆನ್ನಲ್ಲೇ NIAನಿಂದ ಈ ಮಾಹಿತಿ ಬಂದಿದೆ. ಛತ್ತೀಸ್ಗಢದ ಸುಕ್ಮಾದಲ್ಲಿ 20 ನಕ್ಸಲರು ಶರಣಾಗಿದ್ದಾರೆ. ದಿನ ಶರಣಾಗೋದು ಅಥವಾ ಎನ್ಕೌಂಟರ್ ಆಗ್ತಿದೆ. ಈಗ ಶರಣಾಗಿದ್ದಾರೆ. ಶರಣಾದವರ ಪೈಕಿ 11 ಜನರ ಬಂಧನಕ್ಕೆ ನೆರವಾದವರಿಗೆ 33 ಲಕ್ಷ ರೂಪಾಯಿ ಬಹುಮಾನ ಕೂಡ ಇತ್ತು. ಆದರೆ ಈಗ ಖುದ್ದು ಇವರೇ ಬಂದು ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಇನ್ನು ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ಗೂ ಪುಟಿನ್ ತರದ್ದೇ ಅಭ್ಯಾಸ ಶುರುವಾಗಿದೆ ಅಂತ ಕಾಣುತ್ತೆ. ಪುಟಿನ್ ಜೊತೆಗೆ ಮಾತುಕತೆ ಕುಳಿತುಕೊಂಡಿದ್ರು. ಅವ್ರು ಎದ್ದು ಹೋದ್ಮೇಲೆ ಅವರ ಸೀಟನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಕೂತ್ಕೊಳ್ಳೋಕೆ ಮುಂಚೆ ಎಲ್ಲ ಮೀಟಿಂಗ್ ಆಗಿ ಹೊರ ನಡೆದ ಮೇಲೆ ಅವರ ಸಿಬ್ಬಂದಿ ಎಲ್ಲ ಒರೆಸಿ, ಸ್ಯಾನಿಟೈಸರ್ ಎಲ್ಲ ಸ್ಪ್ರೇ ಮಾಡಿ ಒರೆಸಿ, ಏನು ಕುರುಹು ಬಿಡಬಾರದು ಕಿಮ್ದು, ಆ ರೀತಿ ಕ್ಲೀನ್ ಮಾಡಿದ್ದಾರೆ. ಶತ್ರುಗಳು ಕಿಮ್ರ DNA ಆಕ್ಸೆಸ್ ಪಡಿಬಹುದು. ಅವರ ಬೆವರು ಹಾಗೂ ಇನ್ನಿತರ ದೇಹದಿಂದ ಹೊರಬರೋ ತ್ಯಾಜ್ಯಗಳ ಮೂಲಕ ಅವರ DNA ಸ್ಯಾಂಪಲ್ ಅನ್ನು ಎತ್ತಿರ್ಕೊಂಡ್ಬಿಡ್ಬೋದು, ಸಂಶೋಧನೆ ಮಾಡಬಹುದು, ಆಮೇಲೆ ಪ್ರಾಬ್ಲಮ್ ಕೊಡಬಹುದು ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವ್ರು ಯೂಸ್ ಮಾಡಿದ ಸೀಟ್, ಆರ್ಮ್ ರೆಸ್ಟ್, ಬ್ಯಾಕ್ ರೆಸ್ಟ್ ಎಲ್ಲವನ್ನ ಚೆನ್ನಾಗಿ ಸ್ಯಾನಿಟೈಸರ್ ಎಲ್ಲ ಹಾಕಿ ಒರೆಸಿಬಿಟ್ಟು ಹೋಗಿದ್ದಾರೆ. ಈ ಹಿಂದೆ ಪುಟಿನ್ ವಿದೇಶಗಳಿಗೆ ಹೋದಾಗ, ಅಮೆರಿಕಾಗೆ ಹೋದ, ಅಲಾಸ್ಕಾಗೆ ಹೋದಾಗ ಮತ್ತು ಬೇರೆ ಬೇರೆ ಕಡೆ ಹೋದಾಗ ಅವರ ಸಿಬ್ಬಂದಿ ಪುಟಿನ್ರ ಮಲವನ್ನ ಕೂಡ ಸೂಟ್ಕೇಸ್ನಲ್ಲಿ ತುಂಬಿಕೊಂಡು ವಾಪಸ್ ತಗೊಂಡು ಹೋಗಿದ್ರು, ಇದೇ ರೀತಿ ಕಾರಣ ಕೊಟ್ಟು. ಈಗ ಕಿಮ್ ಕೂಡ ಅದೇ ಚಾಳಿಯನ್ನ ಶುರು ಮಾಡಿದ್ದಾರೆ. ಈ ನಡುವೆ ಕಿಮ್ರ ಉತ್ತರಾಧಿಕಾರಿ ಅಂತ ಪರಿಗಣಿಸಲಾಗ್ತಾ ಇರೋ ಕಿಮ್ ಪುತ್ರಿ, ಅವ್ರ ಏಜ್ ಕೂಡ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ, 12ರಿಂದ 13 ವರ್ಷ ಇರ್ಬೋದು ಅಂತ ಹೇಳ್ತಾರೆ. ಇವ್ರ ಹೆಸರು ಕಿಮ್ ಜೂ ಐ ಅಂತ. ಕಿಮ್ ಜೂ ಐ. ಈ ಕಿಮ್ ಜೂ ಐ ಮೊದಲ ಬಾರಿಗೆ ವಿದೇಶದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈಗ ಅವ್ರು ಯಾವಾಗಲೂ ಉತ್ತರ ಕೊರಿಯಾ ಬಿಟ್ಟು ಹೊರಗೆ ಬರಲ್ಲ, ಅಪ್ಪನೇ ಹೋಗಲ್ಲ, ಮಗಳೆಲ್ಲಿಂದ ಹೋಗ್ತಾರೆ ಎಷ್ಟು ಚಿಕ್ಕವರು. ಈ ಸಲ ಮಾತ್ರ ಅಪ್ಪನ ಜೊತೆಗೆ ಚೀನಾ ಪ್ರವಾಸ ಮಾಡಿದ್ದಾರೆ. ಪಬ್ಲಿಕ್ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯವಾಗಿ ಮೊದಲ ಬಾರಿಗೆ ಡಿಪ್ಲೊಮ್ಯಾಟಿಕ್ ಟೇಬಲ್ನಲ್ಲಿ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಕಿಮ್ ಜಾಂಗ್ ಉನ್ ತರಬೇತಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್
ಹೆಂಗೆ ರೆಡಿ ಆಗಬೇಕು ಅಂತ ಹೇಳಿ, ಹೆಂಗೆ ಕ್ಷಿಪಣಿ ಹಾರಿಸಿ ನಗಬೇಕು ಅದೆಲ್ಲ. ಕಳೆದ ಜೂನ್ 4ನೇ ತಾರೀಕು RCB ವಿಜಯೋತ್ಸವ ವೇಳೆ ಬೆಂಗಳೂರಲ್ಲಿ ನಡೆದ ಕಾಲ್ ತುಳಿತ ಮತ್ತು ಅನಾಹುತ ಏನಿದೆ, ಸಾವು ನೋವೇನಿದೆ, ಈಗ ಅದೆಲ್ಲ ಸ್ವಲ್ಪ ಶಾಂತ ಆದ ಬಳಿಕ RCB ನಿಧಾನಕ್ಕೆ ಮಾತಾಡಕ್ಕೆ ಶುರು ಮಾಡಿತ್ತಲ್ಲ, ಈಗ ವಿರಾಟ್ ಕೊಹ್ಲಿ ಕೂಡ ಮೌನ ಮುರಿದಿದ್ದಾರೆ, ಭಾವನಾತ್ಮಕ ಸಂದೇಶವನ್ನು ಹಾಕಿದ್ದಾರೆ. ಜೂನ್ 4ನೇ ತಾರೀಕು ನಡೆದಂಥ ದೊಡ್ಡ ಆಘಾತ, ಜೀವನದಲ್ಲಿ ಇಂಥವೆಲ್ಲ ಹೇಳಿ ಬರೋದಿಲ್ಲ. ಇಡೀ RCB ಫ್ರಾಂಚೈಸಿಯ ಹಿಸ್ಟ್ರಿಯಲ್ಲೇ ಅತ್ಯಂತ ಶುಭಗಳಿಗೆ ಆಗಬೇಕಾಗಿದ್ದ ದಿನ ದೊಡ್ಡ ಟ್ರಾಜಿಕ್ ಈವೆಂಟ್ ಆಗಿ ಬದಲಾಯಿತು. ಈ ದುರಂತದಲ್ಲಿ ಮೃತಪಟ್ಟವರ ಫ್ಯಾಮಿಲಿ ಮತ್ತು ಗಾಯಗೊಂಡವರ ಬಗ್ಗೆ ಯೋಚನೆ ಮಾಡ್ತಾ ಅವರಿಗಾಗಿ ನಾನು ಪ್ರೇ ಮಾಡ್ತಾ ಇದ್ದೀನಿ. ನಿಮ್ಮ ಈ ನಷ್ಟ ಇದೀಗ ನಮ್ಮ ಕಥೆಯ ಒಂದು ಭಾಗ ಆಗಿದೆ. ಹೀಗಾಗಿ ನಾವೆಲ್ಲರೂ ಮತ್ತಷ್ಟು ಜಾಗ್ರತೆ, ಗೌರವ ಮತ್ತು ಜವಾಬ್ದಾರಿಯಿಂದ ಮುಂದಕ್ಕೆ ಹೋಗೋಣ ಅಂತ ಕೊಹ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು RCB ಪೋಸ್ಟ್ ಮಾಡಿದೆ. ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ, ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 410 ಪಾಯಿಂಟ್ಸ್ ಜಂಪ್ ಆಗಿ 80,567ಕ್ಕೆ ತಲುಪಿದೆ. ನಿಫ್ಟಿ 135 ಪಾಯಿಂಟ್ಸ್ ಜಂಪ್ ಆಗಿ 24,715ಕ್ಕೆ ರೀಚ್ ಆಗಿದೆ. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ 3 ಲಕ್ಷ ಕೋಟಿ ರೂಪಾಯಿನಷ್ಟು ಗೇನ್ ಮಾಡಿಕೊಂಡಿದ್ದಾರೆ. ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ GST ಕೌನ್ಸಿಲ್ ಮೀಟಿಂಗ್ ಶುರುವಾಗಿದೆ. ಇದರಲ್ಲಿ GST ರೇಟ್ ಕಟ್ ಕುರಿತು ಚರ್ಚೆ ಆಗ್ತಾ ಇದೆ. ಇದು ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಉಂಟು ಮಾಡಿದೆ. ಟಾಟಾ ಸ್ಟೀಲ್, ಹಿಂಡಾಲ್ಕೋ, JSW, ಯೆಸ್ ಬ್ಯಾಂಕ್, HDFC ಬ್ಯಾಂಕ್, ITC ಲಿಮಿಟೆಡ್ ಗ್ರೀನ್ನಲ್ಲಿದ್ವು. ಇನ್ಫೋಸಿಸ್, ನೆಸ್ಲೆ ಇಂಡಿಯಾ, ಇಂಡಸ್ ಟವರ್ ಲಿಮಿಟೆಡ್, ರಿಲಯನ್ಸ್ ಕಮ್ಯುನಿಕೇಷನ್ ಷೇರುಗಳು ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆಯಾಗಿ 88 ರೂಪಾಯಿ 6 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,597 ರೂಪಾಯಿ ಹೆಚ್ಚಾಗಿ 1,06,021 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,468 ರೂಪಾಯಿ ಹೆಚ್ಚಾಗಿ 97,120 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 387 ರೂಪಾಯಿ ಹೆಚ್ಚಾಗಿ 1,23,220 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.